ಇಷ್ಟು ದಿನ ನಾನು SITಯ ತನಿಖೆಯಲ್ಲಿದೆ. ಇಷ್ಟು ದಿನ ಅಂದರೆ ಕಳೆದ 7 ದಿನಗಳಿಂದ. ಕಾರಣ ಏನು ಅಂದರೆ ಧರ್ಮಸ್ಥಳದ ಈ ಅನಾಥ ಶವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನು ನಮಗೆ ಶೇರ್ ಮಾಡಿ ಅಂತ SITಯವರು ಒಂದು ನೋಟಿಸ್ ಮುಖಾಂತರ ನನ್ನನ್ನು ಕರೆದಿರ್ತಾರೆ. ಆ ಒಂದು ಕಾರಣದಿಂದ ನಾನು SIT ಆಫೀಸ್ಗೆ ಹೋಗಿ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನು ಕಳೆದ 7 ದಿನಗಳಿಂದ ತಿಳಿಸ್ತಾ ಇರ್ತೀನಿ. ಸೊ ಅದರಿಂದ ತಮ್ಮೆಲ್ಲರಿಗೂ ಕೂಡ ಈ ಯೂಟ್ಯೂಬ್ನಲ್ಲಿ ಯಾವುದೇ ಮಾಹಿತಿಗಳನ್ನು ಕೊಡೋದಕ್ಕೆ ಆಗಿಲ್ಲ. ಮತ್ತು ಈ ತನಿಖೆಯಲ್ಲಿ ಇದ್ದ ಸಂದರ್ಭದಲ್ಲಿ ಈ ಕಳೆದ ಒಂದು ವಾರದಿಂದ ನನ್ನ ಮೇಲೆ ತುಂಬಾನೇ ಸುಳ್ಳು ಆರೋಪಗಳು ಕೇಳಿ ಬಂದಿದೆ. ಈ ಸುಮಂತ್ ಎಂಬಂತ ಒಂದು ಹುಡುಗ ನನ್ನ ಮೇಲೆ ಮಾಡಿರುವಂಥದ್ದು. ಅಂಡ್ ಅದರ ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ತುಂಬಾನೇ ರೀತಿಯಾದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ದಾರೆ. ಈ SIT ತನಿಖೆಯಲ್ಲಿ ನನಗೆ ಆಗಾಗ್ತಾ ಇದೆ, ಈಗಾಗ್ತಾ ಇದೆ ಅಂತ. ಸೊ ಇದರ ಬಗ್ಗೆ ನಾನು ಏನು ಈ ಮಾಧ್ಯಮಗಳು ಮತ್ತು ಈಗ SIT ತನಿಖೆಯಲ್ಲಿ ಏನಾಗ್ತಾ ಇದೆ ಇದರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ವೀಕ್ಷಕರೇ. ಸೊ ಈ ಒಂದು ವಿಡಿಯೋ ಮಾಡ್ತಾ ಇರುವಂತಹ ಒಂದು ಉದ್ದೇಶ ಏನು ಅಂದ್ರೆ, ಈಗ ಏನು ಸುಮಂತ್ ಎಂಬಂತ ಒಂದು ಹುಡುಗ ನನ್ನ ಮೇಲೆ ಆರೋಪಗಳನ್ನ ಮಾಡಿದ್ದಾನೆ ಏನು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತು. ಧರ್ಮಸ್ಥಳದ ವಿರುದ್ಧ ವಿಡಿಯೋವನ್ನು ಮಾಡೋದಕ್ಕೆ ನಾನು ದುಡ್ಡನ್ನು ತಗೊಂಡಿದ್ದೀನಿ. ಮತ್ತೆ ಆತನಿಗೂ ಕೂಡ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡೋದಕ್ಕೆ ನನಗೆ ಹಣವನ್ನ ಕೊಡಿಸ್ತೀನಿ ಅಂತ ನಾನು ಹೇಳಿದ್ದೀನಿ ಅಂತ ಆರೋಪ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನ್ಯೂಸ್ ಅಲರ್ಟ್ನ ಚಂದನ್ ಗೌಡ್ರು ಯಾರಿದ್ದಾರೆ, ಸೊ ಅವ್ರಿಗೂ ಸಹ ನಾನು ಹಣ ಕೊಟ್ಟು ಧರ್ಮಸ್ಥಳದ ವಿರುದ್ಧ ವಿಡಿಯೋವನ್ನು ಮಾಡಿಸ್ತಾ ಇದ್ದೀನಿ ಅಂತ ಅವನು ಆರೋಪಗಳನ್ನು ಮಾಡಿದ್ದಾನೆ. ಅದರ ಜೊತೆಗೆ ಈಗ ನನ್ನ ಹತ್ರ ಏನು ಕ್ಯಾಮ್ರಾ ಇದೆ, ನಾನೀಗ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಏನೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ಬಳಸಿದಂಥ ಕ್ಯಾಮ್ರಾವನ್ನ ಸೋಜಿನ ಹೋರಾಟಗಾರರಾಗಿರುವಂತಹ ಮೈಶೆಟ್ಟಿ ತಿಮ್ರೋಡಿ ಅವರು ಕೊಡಿಸಿದ್ದಾರೆ ಅಂತಲೂ ಕೂಡ ಹೇಳಿದ್ದೇನೆ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಕ್ಲಾರಿಫಿಕೇಶನ್ ಕೂಡ ಅವಶ್ಯಕತೆ ಇಲ್ಲ ಅನ್ಕೋತೀನಿ ವೀಕ್ಷಕರೇ. ಈಗ ಆಲ್ರೆಡಿ ನ್ಯೂಸ್ ಅಲರ್ಟ್ನ ಚಂದನಣ್ಣ ಇದರ ಬಗ್ಗೆ ಅಂದ್ರೆ ಇವನ ಬಗ್ಗೆನೂ ಕೂಡ ಮತ್ತೆ ಇವನ ಹಿಂದೆ ಇದ್ದಂತಹ ವ್ಯಕ್ತಿಗಳನ್ನು ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಮಾಡಿಬಿಟ್ಟಿದೆ. ಎಲ್ಲ ಏನು ನನ್ನ ಮೇಲೆ ಮತ್ತೆ ಅವರ ಮೇಲೆ ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ದಾಖಲೆ ಸಮೇತ ತಮ್ಮೆಲ್ಲರಿಗೂ ಕೂಡ ತಿಳಿಸಿದೆ ವೀಕ್ಷಕರೇ. ಬಟ್ ಆದರೂ ನಾನು ಮುಂದಿನ ವಿಡಿಯೋದಲ್ಲಿ ನನ್ನ ಮೇಲೆ ಏನು ಆರೋಪಗಳು ಕೇಳಿ ಬಂದಿದೆ ಅದನ್ನು ಕೂಡ ದಾಖಲೆ ಸಮೇತ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ವೀಕ್ಷಕರೇ. ಸೊ ಆಗ್ಲೇ ಹೇಳ್ದಂಗೆ ಈ ವಿಡಿಯೋ ಮಾಡ್ತಾನೆ ಕಾರಣ ಏನು ಅಂದ್ರೆ, ಇವನು ಏನು ನನ್ನ ಮೇಲೆ ಈಗ ಸುಳ್ಳು ಆರೋಪಗಳನ್ನ ಮಾಡಿದ್ದಾನೆ ಇದ್ರ ವಿರುದ್ಧ ನಾನು ಕಾನೂನು ಕ್ರಮ ತಗೊಳ್ಬೇಕು ಅಂತ ನಾನು ನಮ್ಮ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ನಾನು ಮತ್ತೆ ನಮ್ಮ ಮನೆಯವರೆಲ್ಲರೂ ಕೂಡ ಹೋಗಿ ಇವತ್ತು ಮಧ್ಯಾಹ್ನ ಸುಮಾರು ಒಂದು 2 ಗಂಟೆಗೆ ಅವನ ವಿರುದ್ಧ ದೂರನ್ನ ದಾಖಲು ಮಾಡ್ತಾ ಇದ್ದೀವಿ. ಅವನು ಅಲ್ಲಿ ಬಂದು ನಮ್ಮ ವಿರುದ್ಧ ಏನು ಈ ಸುಳ್ಳು ಆರೋಪಗಳನ್ನ ಮಾಡಿದ್ದಾನೆ ನನ್ನ ವಿರುದ್ಧ ಅದೆಲ್ಲವನ್ನೂ ಕೂಡ ಅಲ್ಲಿ ಅವನು ಸಾಬೀತನ್ನ ಮಾಡಬೇಕು. ಇಲ್ಲವಾದಲ್ಲಿ ಅವನು ಶಿಕ್ಷೆಗೆ ಒಳಪಡಬೇಕು ಅಂತ ನಾನು ದೂರನ್ನ ದಾಖಲು ಮಾಡ್ತಾ ಇದ್ದೀನಿ ವೀಕ್ಷಕರೇ. ಸೊ ಇದರಿಂದ ನನಗೆ ಅನ್ನೋದಕ್ಕಿಂತ ನಮ್ಮ ಮನೆಯವರಿಗೆ ತುಂಬಾನೇ ನೋವು ಆಗಿದೆ ಅಂತಾನೆ ಹೇಳ್ಬೋದು. ಈಗ ಏನು SITಗೆ ಹೋಗಿ ನಾನು ತನಿಖೆಗೆ ಒಳಪಟ್ಟಿದೆ ಇದ್ರ ಬಗ್ಗೆ ಯಾವುದೇ ಒಂದು ಬೇಜಾರಿಲ್ಲ, ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ನನಗೆ ಗೊತ್ತಿರುವಂತಹ ಸತ್ಯಗಳನ್ನು ಅವರಿಗೆ ತಿಳಿಸ್ತಾ ಇದ್ದೀನಿ ಅನ್ನುವಂಥದ್ರಿಂದ ನಾನು ಕೂಡ ಖುಷಿಯಾಗಿ ಹೋಗಿದ್ದಂಥದ್ದು. ಆದರೆ ಈ ಆರೋಪ ಏನು ನಮ್ಮ ಮೇಲೆ ಸುಳ್ಳು ಆರೋಪವನ್ನ ಇವನು ಮಾಡಿದ್ದಾನೆ ಇದರಿಂದ ಅವ್ರಿಗೂ ಕೂಡ ತುಂಬಾನೇ ನೋವಾಗಿದೆ, ಅವ್ರಿಗೂ ಕೂಡ ತುಂಬಾನೇ ಬೇಸರ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರ. ಹಾಗಾಗಿ ಇವನ ವಿರುದ್ಧ ನಾನು ಬರೀ ಎಕ್ಸ್ಪೋಸ್ ಮಾಡೋದ್ರ ಮುಖಾಂತರ ಮಾತ್ರ ಬಿಡಬಾರ್ದು, ಕಾನೂನು ಕ್ರಮವನ್ನು ಕೂಡ ಜರುಗಿಸಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ನಾನು ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ನಾನು ಮತ್ತೆ ನಮ್ಮ ಮನೆಯವರು ಹತ್ತಾ ಇದ್ದೀವಿ. ಆದಷ್ಟು ಬೇಗ ಕಾನೂನಾತ್ಮಕವಾಗೂ ಕೂಡ ನಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಬಿಟ್ಟರೆ ಇನ್ನು SIT ತನಿಖೆಗೆ ಸಂಬಂಧಪಟ್ಟಂತೆ ಮಾತನಾಡುವಂಥ ಒಂದು ಅವಶ್ಯಕತೆನೇ ಇಲ್ಲ ವೀಕ್ಷಕರೇ. ಖಂಡಿತವಾಗ್ಲೂ ತುಂಬಾನೇ ಅದ್ಭುತವಾಗಿ ನಡೀತಾ ಇದೆ. ದೆನ್ ಮಾಧ್ಯಮಗಳಲ್ಲಿ ಅದು ಇದು ಏನನ್ನ ತೋರಿಸ್ತಾ ಇದ್ದಾರೆ ತೋರಿಸ್ಕೊಳ್ಳಿ, ಬಟ್ ತನಿಖೆಗೆ ಹೋಗಿ ಬಂದಿರೋದ್ರಿಂದ ನನಗೆ ಗೊತ್ತಿದೆ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು. ಬಟ್ ಖಂಡಿತವಾಗ್ಲೂ ಸತ್ಯ ಆಚೆ ಬರೋದಿರುತ್ತೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳ್ತೀನಿ. ಧರ್ಮಸ್ಥಳ ಶುದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳ್ತೀನಿ ವೀಕ್ಷಕರೇ. ಸೊ ಇದಿಷ್ಟು ಈ ಒಂದು ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಅದೇ ಈ ತನಿಖೆಗೆ ಸಂಬಂಧಪಟ್ಟಂತೆ ಏನೋ ಮಾಧ್ಯಮಗಳಲ್ಲಿ ಸುಳ್ಳು ವರದಿಗಳು ಬರ್ತಾ ಇದೆ ಅದೆಲ್ಲವನ್ನು ಕೂಡ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪೋಸ್ ಮಾಡ್ತೀನಿ. ಸೊ ಇದಿಷ್ಟು ಈ ವಿಡಿಯೋ. ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಸುದ್ದಿ 18 ಸದಾ ನಿಮ್ಮೊಂದಿಗೆ.